ನಾಲ್ಕರ್ ಎನರ್ಜಿ ಸೋಲಾರ್ ರೂಫ್ಟಾಪ್ ಆ್ಯಂಡ್ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ ನಮಸ್ಕಾರ. ಈ ಸೈಟು ಉಳ್ಳಾಳ್ ನಾಗರಬಾವಿಲಿ ಇರೋದು. ಇವ್ರದ್ದು ಈ ಮನೆ ಬಂದ್ಬಿಟ್ಟು ಟ್ರಿಪ್ಲೆಕ್ಸ್ ಮನೆ. ಈ ಮನೆಗೆ ನಾನು ತುಂಬ ಫಾಲೋ ಅಪ್ ಮಾಡಿ ಸೋಲಾರ್ ರೂಫ್ಟಾಪ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಇವರು ಇಂಜಿನಿಯರು ಈ ಮನೆ ಮಾಡಿರೋ ಇಂಜಿನಿಯರ್ ಕೂಡ ಅವರು ಕಸ್ಟಮರ್ಗೆ ಮಿಸ್ಗೈಡ್ ಮಾಡಿದರು. ಲಿಥಿಯಂ ಅಯಾನ್ ಬ್ಯಾಟ್ರಿಗಳಿಂದ ಲಿಫ್ಟು ಮತ್ತು 3 ಫೇಸ್ ಕರೆಂಟು ಲೈಕ್ AC ಅವೆಲ್ಲ ರನ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಅವ್ರ ಹತ್ರ ಹೇಳಿಬಿಟ್ಟು ಅವ್ರು ಯಾರೋ ಲೆಡ್ ಆಸಿಡ್ ಬ್ಯಾಟ್ರಿಗಳನ್ನ ಲೋಕಲ್ ಬ್ಯಾಟ್ರಿಗಳನ್ನ ಕೊಟ್ಟೋಗಿದ್ರು. ಕೆಲವು ತಿಂಗಳ ನಂತರ ನಮಗೆ ಪುನಃ ಮತ್ತೆ ಕ್ಲೈಂಟ್ ಕಾಲ್ ಮಾಡಿದರು, ಇಲ್ಲ ಹಿಂಗೆ ಏನೋ ಪ್ರಾಬ್ಲಮ್ ಆಗಿಬಿಡ್ತು, ನಮ್ಮ ಇಂಜಿನಿಯರು ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದರು. ಆನಂತರ ಮತ್ತೆ ಅವರು ನನಗೆ ಕಾಲ್ ಮಾಡಿ ಇಲ್ಲ ನೀವು ಹೈಬ್ರಿಡ್ ಸೋಲಾರ್ ಮಾಡಿಕೊಡಿ ಅಂತ ಹೇಳಿದರು. ಮತ್ತು ನಾನು ರಿಟರ್ನ್ ಅವರಿಗೆ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿ 8 kW ಸೋಲಾರ್, 8 kW ಹೈಬ್ರಿಡ್ ಇನ್ವರ್ಟರ್, 5 kW ಲಿಥಿಯಂ ಅಯಾನ್ ಬ್ಯಾಟ್ರಿನ ಇನ್ಸ್ಟಾಲೇಷನ್ ಮಾಡಿದ್ವಿ. ಆನಂತರ ಅವ್ರಿಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ಲು ಕೂಡ ಅವರು ಬರೋ ಕರೆಂಟ್ ಬಿಲ್ಲು ಲೈಕ್ ಸಮ್ವೇರ್ ಅರೌಂಡ್ 7,000 to 8,000 ಕರೆಂಟ್ ಬಿಲ್ ಬರ್ತಾಯಿತ್ತು. ಸೊ ಇವಾಗ ಆಲ್ಮೋಸ್ಟ್ ಕರೆಂಟ್ ಬಿಲ್ನ ರೆಡ್ಯೂಸ್ ಮಾಡ್ತಾ ಇದ್ದಾರೆ, ಈವನ್ ಎನರ್ಜಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ತಾ ಇರೋದು ನೀವು, ಇದು ಸ್ಮಾರ್ಟ್ ಆ್ಯಪ್ ಸ್ಕ್ರೀನ್ಶಾಟ್. ಇದು ಇದರಲ್ಲಿ ನಾವು ಪ್ರತಿಯೊಂದು ಗೈಡ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಅಂದರೆ ಸೋಲಾರಿಂದ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಗ್ರಿಡ್ಗೆ ಎಷ್ಟು ಕಳಿಸ್ತಾ ಇದೆ, ಮನೆಗೆ ಎಷ್ಟು ಕಳಿಸ್ತಾ ಇದೆ, ಬ್ಯಾಟ್ರಿ ಎಷ್ಟು ಸ್ಟೋರ್ ಇದೆ, ಎನರ್ಜಿ ಎಷ್ಟು ಅಂದರೆ ಲೈಕ್ ಏನು ಪರ್ಸೆಂಟೇಜಲ್ಲಿ ಚಾರ್ಜ್ ಆಗಿದೆ ಅನ್ನೋದು ಪ್ರತಿಯೊಂದು ಇದ್ರ ಡೀಟೇಲ್ ಗೊತ್ತಾಗುತ್ತೆ ನಮಗೆ. ಆನಂತರ ಇಲ್ಲಿ ಗೊತ್ತಾಗ್ತದೆ ನಿಮಗೆ ಗ್ರೀನ್ ಲೈನಲ್ಲಿ ಮಾರ್ಕ್ ಮಾಡಿದ್ದೀನಿ 41.2 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದೆ. ಇದು ಒನ್ ಡೇಗೆ ಅಂದರೆ 8 kW ಸೋಲಾರಿಂದ ನಿಮಗೆ 40 to 45 ಯೂನಿಟ್ಸ್ ಇವು ಪ್ರೊಡ್ಯೂಸ್ ಮಾಡುತ್ತೆ, ಡಿಪೆಂಡ್ ಅಪಾನ್ ವೆದರ್ ಕಂಡೀಷನ್ ಮೇಲೆ. ಈ ಸ್ಕ್ರೀನ್ಶಾಟ್ ಬಂದು ಈ ಕ್ಲೈಂಟ್ ಅವ್ರದ್ದೇ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬೈ 8 kW ಇಟ್ ವಿಲ್ ಪ್ರೊಡ್ಯೂಸ್ 40 ಯೂನಿಟ್ಸ್, ಬೈ 1 kW ಇಟ್ ವಿಲ್ ಪ್ರೊಡ್ಯೂಸ್ 5 ಯೂನಿಟ್ಸ್. ಆ್ಯಂಡ್ ನಾವು ಇವರಿಗೆ 580 ವಾಟ್ ಪಿಕ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಮಧ್ಯದಲ್ಲಿ ಕಾಣ್ತಿರೋದು ವಾಕ್ವೇಗಳು, ಅವುಗಳನ್ನ ಯೂಸ್ ಮಾಡಿಕೊಂಡು ಅವರು ಎಲ್ಲಾದರೂ ರೀಚ್ ಆಗಿಬಿಟ್ಟು ನೀಟಾಗಿ ವಾಟರ್ ವಾಶ್ ಮಾಡ್ಬೋದು. ಆ್ಯಂಡ್ ಅದನ್ನ ಶೀಟ್ ರೂಫ್ ಮೇಲೆ ಕಂಪ್ಲೀಟ್ಲಿ ಸೋಲಾರ್ ಪ್ಲಾಂಟ್ಸ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಯಾಕಂದರೆ ಅವರಿಗೆ ಆ ರೂಫ್ನ ಏರಿಯಾನ ಯೂಸ್ ಮಾಡ್ಕೋಬೇಕಂತಂದರು. ಸೊ ಆ ಕಾರಣಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡಿ ಸಜೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು.